ಕಾಂಗ್ರೆಸ್ನ ಹಿರಿಯ ನಾಯಕ ಹರಿಪ್ರಸಾದ್ ಅವರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಕೋಮು ಗಲಭೆ ಎಬ್ಬಿಸೋದು ಕಾಂಗ್ರೆಸ್ನ ಮನಸ್ಥಿತಿ, ರಾಜ್ಯದಲ್ಲಿ ಯಾವುದೇ ರೀತಿಯ ಕೋಮು ದಳ್ಳೂರಿ ನಡೆದಿಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಈಗ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗೆಲ್ಲ ಭಯೋತ್ಪಾದಕ ದಾಳಿಯಾಗಿದೆ, ಭಯೋತ್ಪಾದಕರಿಗೆ ಇದು ನಮ್ಮ ಸರ್ಕಾರ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೇಳಿ. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು. ದೇಶ ಶಾಂತವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ, ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ. ಅದಕ್ಕಾಗಿ ಮತ್ತೊಂದು ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಳ್ಳೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ ಒಂದು ಚಿಕ್ಕ ಝಲಕನ್ನು ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು. ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ, ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ. ರಾಮ ಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತೆ ಬಂದಿದೆ, ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನಿಸಿದೆ. ಅದಕ್ಕಾಗಿ ಈ ಮಾತಿಗೆ ಯಾರು ಕಿವಿಗೊಡಬಾರ್ದು, ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನು ಮಾಡಬೇಕನ್ನುವಂಥ ಪ್ರಾರ್ಥನೆ. ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರ ಒಂದು ವಿಚಾರ, ಅವರು ಹಾಕಿರುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್, ಮತ್ತೊಂದು ಕಡೆ ಅದಕ್ಕೆ ಕಿಡಿಕಾರಿರುವಂಥ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 15 ದಿನ ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ರಾಮನ ಹೆಸರಲ್ಲಿ ರಾಜಕೀಯ ಆಗ್ತಾ ಇರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಆದರೆ ಈ ಕೋಮು ಗಲಭೆ, ಭಯೋತ್ಪಾದಕ ಚಟುವಟಿಕೆಗಳು, ಇಂಥ ಒಂದು ಹೇಳಿಕೆಗಳು ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ? ನಾಗೇಂದ್ರ ಬಾಬು, ರಾಮಣ್ಣ ಹೆಸರಲ್ಲಿ ಕಳೆದ 500 ವರ್ಷಗಳಿಂದ ರಾಜಕೀಯ ಹಾಕ್ಕೊಂಡೇ ಬರ್ತಾ ಇದೆ. ಅದರಲ್ಲೂ ಸ್ವತಂತ್ರ ಬಂದ ನಂತರ ಅಂತೂ ಅದು ಇನ್ನೂ ತೀವ್ರಗತಿಯಲ್ಲಿ ಹೋಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಈಗಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಈಗಲೂ ಕೂಡ ರಾಜಕೀಯ ಚರ್ಚೆಗಳು ಜೋರಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಏನಿದೆ, ಗೋಧ್ರಾ ಮಾದರಿ ಒಂದು ಹತ್ಯಾಕಾಂಡ ಆಗುವಂಥ ಸಂಚುಗಳನ್ನು ರೂಪಿಸಲಾಗ್ತಾ ಇದೆ, ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒಂದು ಹಿಂಟನ್ನು ಕೊಟ್ಟಿದ್ರು. ಆ ಬಳಿಕ ಸಾಕಷ್ಟು ಪರ ವಿರೋಧ ಆರಂಭವಾಯಿತು. ಕಾಂಗ್ರೆಸ್ಗರು ಒಂದಷ್ಟು ಜನ ಸಮರ್ಥನೆಯನ್ನು ಮಾಡಿಕೊಂಡ್ರು, ಕೆಲವೊಂದಷ್ಟು ಜನ ಡಿವೈನ್ ಕೂಡ ಮಾಡಿದ್ರು. ಆದರೆ ಬಿಜೆಪಿಗರು ಬಿ ಕೆ ಹರಿಪ್ರಸಾದ್ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಆದರೆ ಈಗ ಬಿ ಕೆ ಹರಿಪ್ರಸಾದ್ ಅವರು ಇನ್ನೊಂದು ವಿಚಾರವನ್ನು, ಹೊಸ ವಿಚಾರನ ಎತ್ತಾ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಅನ್ನುವಂಥ ಏನು ಕಾರ್ಯಕರ್ತ ಇದ್ದಾನೆ, ಆ ಕಾರ್ಯಕರ್ತರ ಒಂದಷ್ಟು ಸಂಚನ ರೂಪಿಸ್ತಾ ಇದ್ದಾರೆ. ರಾಷ್ಟ್ರ ನಿರ್ಮಾಣ ಸಮಿತಿ ಅಂತ ಒಂದು ಸಮಿತಿಯನ್ನು ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅದರಲ್ಲಿ ದಳ್ಳೂರಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಎತ್ತಿದ್ದಾರೆ. ಮತ್ತು ಕಾಂಗ್ರೆಸ್ ಕೂಡ ಅದಕ್ಕೆ ಆ ವಿಚಾರವಾಗಿ ಪೊಲೀಸ್ಗೆ ದೂರನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಏನು ಹಿಂದಿನಿಂದ ಕೂಡ ಬಿ ಕೆ ಹರಿಪ್ರಸಾದ್ ಒಂದಷ್ಟು ಸಂಚು ರೂಪಿಸಲಾಗ್ತಾ ಇದೆ. ರಾಮನ ಹೆಸರಲ್ಲಿ, ರಾಮನ ಅಯೋಧ್ಯೆಗೆ ಕರಸೇವಕರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಟ್ಯಾಕ್ಗಳಾಗಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ಟ್ವೀಟನ್ನು ಮಾಡಿ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಇದನ್ನು ಅಂತಿಮವಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಈ ಥರದ ಸಮಸ್ಯೆಗಳಾಗ್ತಾ ಇದಾವೆ, ಈ ಥರ ದಳ್ಳೂರಿ ನಡೆಯೋಕ್ಕೆ ಪ್ರಯತ್ನಗಳು ಆಗ್ತಾ ಇದಾವೆ ಅನ್ನೋಂಥದ್ದನ್ನು ಬಗೆಹರಿಸಬೇಕಾಗುತ್ತೆ. ಮತ್ತು ಬಿಜೆಪಿ ಕೂಡ ಈ ಒಂದು ವಿಚಾರವಾಗಿ ಮತ್ತು ಬಿಜೆಪಿಯ ಒಂದಷ್ಟು ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಆಡಳಿತವನ್ನು ನಿರ್ವಹಿಸ್ತಾ ಇಲ್ಲ. ಇಲ್ಲಿ ಆ ಥರದ ಏನಾದ್ರು ಘಟನೆಗಳಾದರೆ ಸರ್ಕಾರವೇ ಹೊಣೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಎರಡೂ ಕಡೆಯಿಂದ ರಾಜಕೀಯ ನಡೀತಾ ಇರೋದಂತೂ ಸ್ಪಷ್ಟ. ಆದರೆ ಅಸಲಿ ವಿಚಾರಗಳೇನಿದ್ದಾವೆ, ರಾಮನ ವಿಚಾರ ರಾಜಕೀಯ ಇದ್ದೇ ಇದೆ. ಆದರೆ ಯಾವುದೇ ರೀತಿ ಅಂತಂಥ ಅಹಿತಕರ ಘಟನೆಗಳನ್ನು ಆಗದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥದ್ದು ಸರ್ಕಾರದ ಕೆಲಸ. ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಪದೇ ಪದೇ ಕಾಂಗ್ರೆಸ್ ನಾಯಕರು ಒತ್ತಿ ಹೇಳ್ತಾ ಇರೋದ್ರಿಂದ ಆ ಒಂದು ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಇಂಟೆಲಿಜೆನ್ಸ್ ಮುನ್ನೆಚ್ಚರಿಕೆಯನ್ನು ವಹಿಸಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಬಾಲಿಷ್ಯವಾದಂಥ ಹೇಳಿಕೆಗಳನ್ನು CM ಆಗಲಿ DCM ಆಗಲಿ ಕೊಡಬಾರದು ಮತ್ತು ಸೂಕ್ತವಾದಂಥ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಾಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮೆಲ್ಲ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಕೋಮು ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ಅಣಿ ಆಗ್ತಾ ಇದೆ ಬಿಜೆಪಿ ಅಂತೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಸಜ್ಜಾಗ್ತಾ ಇದೆ. ತನ್ನ ಸಹೋದರ ಸಂಘಟನೆಗಳಿಗೆ ಬಿಜೆಪಿ ಅಣೆಗೊಳಿಸ್ತಾ ಇದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನ ಮಾಡಿದೆ.
ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಪುನೀತ್ ಕೇರಿಹಳ್ಳಿಗೆ ಬಿಜೆಪಿಯಿಂದ ಫತ್ವಾ ಬಂದಿದೆ ಅಂತ ಹೇಳಿದ್ದಾರೆ. ನೋಡಿ, ಅಲ್ಲಿ ಟ್ವೀಟ್ ಇದೆ, ಟ್ವೀಟ್ ಅನ್ನು ಕೂಡ ಗಮನಿಸಬಹುದು. ಟ್ವೀಟ್ ನಲ್ಲಿ ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಟ್ವೀಟ್ ಅನ್ನ ಮಾಡುವ ಮೂಲಕ ಪುನೀತ್ ಕೇರಿಹಳ್ಳಿ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ BK ಹರಿಪ್ರಸಾದ್ ಅವರು, ಕಾಂಗ್ರೆಸ್ನ ಮುಖಂಡರು ಆಗ್ರಹಿಸಿದ್ದಾರೆ. ಟ್ವೀಟ್ ಮಾಡೋ ಮೂಲಕ ನೋಡಿ, ರೌಡಿ ಶೀಟರ್ ಆಗಿರುವ ಪುನೀತ್ ಕೇರಿಹಳ್ಳಿ ಎಂಬ ಮತಾಂಧನಿಗೆ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವ ಫತ್ವಾ ಬಂದಿದೆ. ಸ್ವತಃ ತಾನೇ ಸೃಷ್ಟಿ ಮಾಡಿರುವ, ಅಂದ್ರೆ ಕೇರಿಹಳ್ಳಿ ಅವರು ಸೃಷ್ಟಿ ಮಾಡಿರುವಂತ ರಾಷ್ಟ್ರ ರಕ್ಷಣಾ ಪಡೆ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಹೇಳಿಕೊಂಡಿದ್ದಾನೆ. ಕೋಮು ಗಲಭೆ ಸೃಷ್ಟಿಸಿ 2024ಕ್ಕೆ ವಿಶ್ವಗುರುವನ್ನ ಮತ್ತೆ ಪ್ರಧಾನಿಯಾಗಿಸಬೇಕು ಅಂತೇಳಿ ಈ ಭಯೋತ್ಪಾದಕರ ತಂಡ ಕೆಲಸ ಮಾಡಲಿದ್ದಂತೆ. ರಾಜ್ಯದಲ್ಲಿ ಎಲ್ಲಿ ಯಾವಾಗ ಹೇಗಾದ್ರೂ ಕೂಡ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ಸಂಚು ನಡೀತಿರೋದು ಸ್ಪಷ್ಟವಾಗ್ತಾ ಇದೆ ಅಂತೇಳಿ BK ಹರಿಪ್ರಸಾದ್, ಕಾಂಗ್ರೆಸ್ ಹಿರಿಯ ನಾಯಕ, ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಪುನೀತ್ ಕೇರಿಹಳ್ಳಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೋಮು ಗಲಭೆ ಎಬ್ಬಿಸೋದು ಕಾಂಗ್ರೆಸ್ನ ಮನಸ್ಥಿತಿ. ರಾಜ್ಯದಲ್ಲಿ ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ ಅಂತ ಮಾಹಿತಿಗಾಗಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಮಂತ್ರಾಕ್ಷತೆ ಹಂಚುವ ಕಾರ್ಯ ಆಗ್ತಾ ಇದೆ. ಇವತ್ತು ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪನವರು ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿ ಮನೆಗಳಿಗೆ ತೆರಳಿ BSY ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇರುವಂಥದ್ದು. ABUP ಕಚೇರಿ ಬಳಿ ಮನೆ ಮನೆಗೆ ತೆರಳಿ BY ವಿಜೇಂದ್ರ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ಭಕ್ತರಿಗೆ ಮಂತ್ರಾಕ್ಷತೆ ಹಂಚುವಂಥ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಎಲ್ಲೆಡೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರು ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇರುವಂಥದ್ದು. ಡಾಲರ್ಸ್ ಕಾಲೋನಿ ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ABUP ಕಚೇರಿ ಬಳಿ ಮನೆ ಮನೆಗೆ ತೆರಳಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಂತ್ರಾಕ್ಷತೆಯನ್ನ ಹಂಚ್ತಾ ಇದ್ದಾರೆ. ಅದೇ ರೀತಿ ಈಗ ನಾವೆಲ್ಲ ಸ್ನೇಹಿತರ ಜೊತೆಗೆ ಹೋಗಿ ಪತ್ರೆ ಬಸವನಗೌಡರ ಮನೆಗೆ ಹೋಗಿ ಮತ್ತು ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಡುವಂಥ ಒಂದು ಕೆಲಸ ನಾನು ಮಾಡ್ತಾ ಇದ್ದೇನೆ. ಕೋಟ್ಯಾಂತರ ಹಿಂದೂಗಳ ಶತಮಾನಗಳಿಂದ ಕಂಡಿರುವ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ. ಕರಸೇವಕನಾಗಿ ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ ದಿನ ನಾನು ನನ್ನ ಜೀವನದಲ್ಲಿ ಕಂಡಂಥ ಅತ್ಯಂತ ಒಂದು ಸುದಿನ. ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವ ಸದಾವಕಾಶ ನನಗೆ ಒದಗಿ ಬಂದಿದೆ. ಇಂದು ಕೇವಲ ರಾಮ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ, ಬದಲಿಗೆ